ನಮಸ್ಕಾರ, ಅರುಳುಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರ್ರಿ ಸ್ನೇಹಿತರೆ, ನಾವಿವತ್ತು ಪನ್ನೀರ್ ಬುರ್ಜಿ ಹೆಂಗೆ ಮಾಡೋದಂತ ನೋಡೋಣ. ಮನೆಯೊಳಗೆ ನಾವು ಪನ್ನೀರ್ ಮಾಡಿಕೊಂಡು ಪನ್ನೀರ್ ಬುರ್ಜಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ನೋಡಿರಿ ಎಷ್ಟು ಟೇಸ್ಟ್ ಆಗೈತೆ, ನೋಡ್ಲಿಕ್ಕೆ ಎಷ್ಟು ಚೆಂದಾಗೈತಿ, ಅಷ್ಟು ಟೇಸ್ಟೂ ಆಗೈತಿ. ಇದು ನಾನು ಮನೆಯೊಳಗೆ ಈಗ ಬ್ಯಾಸ್ಗಿಗೆ ಬಿಸಿಲಿಗೆ ಒಂದೊಂದು ಸಲ ಹಾಲು ಕೆಡ್ತಾವೆ, ಒಡಿತಾವೆ ಹಾಲು ಬಿಸಿಲಿಗೆ. ಅವಾಗ ಒಡೆದಾಗ ನಾವು ಆ ಹಾಲನ್ನು ಚೆಲ್ಲಬಾರ್ದು. ಅದರಿಂದ ನಾವು ಪನ್ನೀರ್ ಮಾಡಿಕೊಂಡು ಏನಾರೇ ಒಂದು ನಾವು ಅಡುಗೆ ಮಾಡ್ಕೋಬೋದು. ಅದು ನಾನೀಗ ನಮ್ಮ ಮನೆಯೊಳಗೂ ಒಂದು ಸ್ವಲ್ಪ ಹಾಲು ಒಡೆದಿದ್ದು, ಅದನ್ನೇ ನಾನೀಗ ಪನ್ನೀರ್ ಬುರ್ಜಿ ಮಾಡೀನಿ. ಹೆಂಗೆ ಮಾಡೀನಿ ಅಂತ ತೋರಿಸ್ತೀನಿ ಬರ್ರಿ. ಮತ್ತು ಅದಕ್ಕೆ ಏನೇನು ಪದಾರ್ಥ ತೊಗೊಂಡಿನಿ, ಹೆಂಗೆ ಮಾಡೀನಿ ಅಂತ ತೋರಿಸ್ತೀನಿ. ಇಲ್ಲಿ ಪನ್ನೀರ್ ಐತೆ ನೋಡಿರಿ. ಈ ಪನ್ನೀರ್ ಹೆಂಗೆ ಮಾಡ್ಕೊಂಡೀನಿ ಅಂದ್ರೆ, ಹಾಲು ಒಡೆದಿದ್ದ ಹಾಲಾಗ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಮತ್ತು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನೆಲ್ಲ ಬಸದು ತೆಗೆದು ಒಂದು ಅರಿವಿ ಒಳಗೆ ಕಟ್ಟಿಟ್ಟು ಈ ಟೈಪ್ ಪನ್ನೀರನ್ನು ನಾನು ಮಾಡ್ಕೊಂಡೀನಿ. ಒಡೆದ ಹಾಲಿನಾಗ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಕಾಯಿಸಬೇಕು. ಇಲ್ಲಾಂದ್ರೆ ಸ್ವಲ್ಪ ವಿನಿಗರ್ ಇದ್ದರೆ ವಿನಿಗರ್ ಹಾಕಿ ಕಾಯಿಸಬೇಕು. ಕಾಯಿಸಿ ಎಲ್ಲ ನೀರು ಸೋಸಿ ಒಂದು ಅರ್ಬಿ ಒಳಗೆ ಕಟ್ಟಿ ಇಡಬೇಕು. ಕಟ್ಟಿಟ್ರೆ ಅದು ಎಲ್ಲ ನೀರೆಲ್ಲ ಬಸದು ಹೋಗಿ ಈ ಟೈಪ್ ಆಗ್ತೈತಿ. ಇದರಿಂದ ನಾವು ಪನ್ನೀರ ಬುರ್ಜಿ ಮಾಡ್ಕೋಬೇಕು. ಬುರ್ಜಿ ಮಾಡ್ಬೋದು, ಅಥವಾ ಬೇರೆ ಏನು ಬೇಕಾದರೂ ನಾವು ಮಾಡ್ಕೋಬೋದು. ಬರ್ರಿ, ಹಂಗಾದ್ರೆ ಇದಕ್ಕೆ ಮತ್ತು ಇನ್ನೇನು ಪದಾರ್ಥ ತೊಗೊಂಡಿನಿ ಅಂತ ಹೇಳ್ತೀನಿ. ಒಂದು ಟೊಮೆಟೊ ತೊಗೊಂಡಿನಿ, ಒಂದು ಕಟ್ ಮಾಡಿ ಇಟ್ಕೊಂಡಿನಿ, ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ, ಸ್ವಲ್ಪ ನಿಂಬೆ ಹಣ್ಣು ಒಂದು ಅರ್ಧಕ್ಕಿಂತ ಕಡಿಮೆ, ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಚಮಚ ಜೀರಿಗೆ, ಕರಿಬೇವು ಮತ್ತು ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ. ನಂತರ ಇದಕ್ಕೆ ಮಸಾಲೆ ಸಾಮಾನು ಖಾರ ಸ್ವಲ್ಪ ಒಂದು ಅರ್ಧ ಚಮಚೆ ಕೆಂಪು ಖಾರ, ಒಂದು ಅರ್ಧ ಚಮಚೆ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಸಬ್ಜಿ ಮಸಾಲ ಒಂದು ಚಮಚೆ, ಗರಂ ಮಸಾಲ ಅರ್ಧ ಚಮಚೆ, ಒಂದು ಚಿಟಿಕೆ ಅರಿಶಿಣ ಪುಡಿ ಮತ್ತು ಒಂದು ಅರ್ಧ ಚಮಚೆ ಧನಿಯಾ ಪುಡಿ. ಇಷ್ಟು ಪದಾರ್ಥನ ನಾನಿಲ್ಲಿ ತೊಗೊಂಡಿನಿ. ಆಮ್ಯಾಗ ಇದಕ್ಕೆ ಒಗ್ಗರ್ನಿಗೆ ಎಣ್ಣೆ ನೋಡಿದ್ರಲ್ಲ, ನಾವು ಪನ್ನೀರ್ ಬುರ್ಜಿ ಮಾಡಲಿಕ್ಕೆ ಮನ್ಯಾಗಿದ್ದಿದ್ದೇ ಪದಾರ್ಥ ಎಲ್ಲ ತೊಗೊಂಡಿದ್ದು. ಇದ್ರ ನಂತರ ನಾನೀಗ ಎಣ್ಣೆ ತೊಗೊಂಡಿನಿ. ಎಣ್ಣೆ ನಾನಿಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡೀನಿ. ನೀವು ಬೇಕಿದ್ರೆ ನಾರ್ಮಲ್ ಮನ್ಯಾಗ ಯಾವುದು ಅಡುಗೆಗೆ ಯೂಸ್ ಮಾಡ್ತೀರಿ ಆ ಎಣ್ಣೆನೇ ಯೂಸ್ ಮಾಡ್ಬೋದು. ನಾನೀಗ ಒಂದು ಕಡಾಯಿ ಇಟ್ಟೀನಿ ಬರ್ಷನ್ ಮ್ಯಾಗ. ಈಗ ಅದಕ್ಕೆ ಅಗದಿ 1 ರಿಂದ 1.5 ಚಮಚೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಜೀರಿಗೆ ಹಾಕೋತೀನಿ. ಜೀರಿಗೆ ಸ್ವಲ್ಪ ಚಟಪಟ ಅಂದ ನಂತರ ನಾವು ಉಳಿದಿದ್ದು ಒಂದೊಂದೇ ಪದಾರ್ಥ ಹಾಕೋತು ಹೋಗುನು. ಟೊಮೆಟೊ, ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕರಿಬೇವು ಎಲ್ಲನೂ ಹಾಕೋಬೇಕು. ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಚೆಂದಾಗೆ ಅವು ಫ್ರೈ ಮಾಡ್ಕೋಬೇಕು. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದವರು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಈ ಸಣ್ಣ ಉರಿ ಮ್ಯಾಗ ಇದನ್ನು ಎಲ್ಲ ನಾವು ಚೆಂದಂಗೆ ಫ್ರೈ ಮಾಡ್ಕೋಬೇಕು. ಈಗ ಉಳ್ಳಾಗಡ್ಡಿ ನೋಡಿರಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದತಿ. ಇಷ್ಟಾದರೆ ಸಾಕು. ಈಗ ನಾವು ಇದಕ್ಕೆ ಟೊಮೆಟೊ ಹಾಕೊಳ್ಳೋನು. ಇದು ಮಾಡೋದು ಅಗದಿ ಈಸಿ ಐತಿ, ಮಾಡ್ಕೊಂಡು ತಿನ್ಬೋದು. ನಾವು ಅಗದಿ ಒಂದು 5 ನಿಮಿಷೊಳಗೆ ನಾವು ಇದನ್ನು ಮಾಡ್ಕೊಂಡು ತಿನ್ಬೋದು. ಪನ್ನೀರ್ ಬುರ್ಜಿ ಚಪಾತಿ, ರೊಟ್ಟಿ, ಅನ್ನದ ಜೊತೆ ಎಲ್ಲದ್ರ ಜೊತೆನೂ ಇದು ಟೇಸ್ಟ್ ಆಗ್ತೈತಿ. ಈಗ ಟೊಮೆಟೊ ಫ್ರೈ ಆದ ನಂತರ ನಾವು ಇದಕ್ಕೆ ಮಸಾಲೆ ಪದಾರ್ಥ ಏನೈತಲ್ಲ ಅದೆಲ್ಲ ಪದಾರ್ಥನೂ ಇದಕ್ಕೆ ಹಾಕ್ಕೊಂಡು ಬಿಡೋನು. ಈಗ ಟೊಮೆಟೊನೂ ಒಂದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದು ಸಕ್ಕರೆ, ಸಬ್ಜಿ ಮಸಾಲ, ಆಮ್ಯಾಗ ಎಲ್ಲ ಖಾರ, ಉಪ್ಪು, ಅರಿಶಿಣ ಪುಡಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ತಿರುವಾಡಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಮ್ಯಾಗ ಒಂದು 1 ರಿಂದ 2 ನಿಮಿಷದವರೆಗೂ ಸಣ್ಣ ಉರಿ ಮ್ಯಾಗ ಒಂದು ಮುಚ್ಚಳ ಮುಚ್ಚಿ ಬಿಡೋನು. ಈ ಟೊಮೆಟೊದೆಲ್ಲ ಒಂದು ಸ್ವಲ್ಪ ಮೆತ್ತಗಾಗೋ ಸಂಬಂಧ ಒಂದು ಸ್ವಲ್ಪ ನೀರು ನೋಡಿ ಒಂದು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಇದನ್ನು ಸ್ವಲ್ಪ ಕುದಿಲಕ್ಕ ನಾವು ಬಿಟ್ಬಿಡೋಣ. ಇದ್ರ ಮ್ಯಾಗ ನಾನು ಒಂದು ಮುಚ್ಚಳ ಮುಚ್ತೀನಿ ನೋಡ್ರಿ. ಒಂದು ಪ್ಲೇಟ್ ಮುಚ್ಚಿಬಿಡ್ಬೇಕು 1-2 ನಿಮಿಷ ಸಣ್ಣ ಉರಿ ಮ್ಯಾಗ. ನಂತರ ಇದನ್ನು ಕುದ್ದ ನಂತರ ಏನು ಮಾಡಬೇಕು, ಇದಕ್ಕೆ ಎಲ್ಲ ಇನ್ನೊಮ್ಮೆ ಚೆಂದಂಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಪನ್ನೀರ್ ಆ್ಯಡ್ ಮಾಡಬೇಕು. ಅಷ್ಟು ಪನ್ನೀರ್ ಆ್ಯಡ್ ಮಾಡಿ ಚೆಂದಂಗೆ ನಾವು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ನಮ್ದು ಪನ್ನೀರ್ ಬುರ್ಜಿ ರೆಡಿ ಆದಂಗೆ ನೋಡಿರಿ. ಈಗ ನಾನು ಇದಕ್ಕೆ ಪನ್ನೀರ್ ಹಾಕೀನಿ. ಪನ್ನೀರೆಲ್ಲ ಚೆಂದಂಗೆ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಇದನ್ನು ಒಂದು ನಿಮಿಷದವರೆಗೂ ಚೆಂದಂಗೆ ಎಲ್ಲ ಬೇಯಬೇಕದು. ಎಲ್ಲ ಇದ್ರೊಳಗೆ ಹೊಂದ್ಕೋಬೇಕು, ಕುಡ್ಕೋಬೇಕು. ಹಾಗೆಲ್ಲ ಚೆಂದಂಗೆ ಒಂದು ನಿಮಿಷದವರೆಗೂ ಇದನ್ನು ಕಾಯಿಸ್ಕೋಬೇಕು. ನಾವು ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ಈ ಟೈಪ್.
ನಮ್ದು ಪನ್ನೀರ್ ಬುರ್ಜಿ ತಿನ್ನಲಿಕ್ಕೆ ರೆಡಿ ಆಯಿತು. ಏನಂತೀರಿ ನೀವು, ಅಗದಿ ಸರಳ ಅಂತೀರಲ್ಲ ಇದು ಮಾಡೋದು. ಅಗದಿ ಸರಳದ. ಮ್ಯಾಗ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿಬಿಟ್ರಿ. ನಿಂಬೆಹಣ್ಣು ಹಿಂಡಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ರೊಟ್ಟಿ ಚಪಾತಿ ಅನ್ನದ ಜೊತೆ ತಿನ್ನಲಿಕ್ಕೆ ನಮ್ಮದು ಪನ್ನೀರ್ ಬುರ್ಜಿ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ. ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದು ಮರಿಬೇಡ್ರಿ. ಇಂಥದ್ದೇ ಹೊಸ ಹೊಸ ರೆಸಿಪಿ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಈಗ ನಮ್ದು ಪನ್ನೀರ್ ಬುರ್ಜಿ ರೆಡಿ ಆಯ್ತು ನೋಡಿರಿ. ಮ್ಯಾಗ ಸ್ವಲ್ಪ ಕೊತ್ತಂಬರಿ ಉತ್ತರಿಸ್ಬಿಡೋಣ. ಚಂದನೂ ಅಷ್ಟಾಗಿದೆ ಮತ್ತು ರುಚಿನೂ ಅಷ್ಟೇ ಆಗಿದೆ. ನೀವು ಒಮ್ಮೆ ಈ ಟೈಪ ಮನೆಯೊಳಗೆ ಮಾಡಿ ನೋಡಿರಿ. ಮನೆಯೊಳಗೆ ಹಾಲಿನಿಂದ ಪನ್ನೀರ್ ಮಾಡಿಕೊಂಡು ಅದರದಿಂದ ಈ ಟೈಪ ಏನಾರ ಒಂದು ರೆಸಿಪಿ ಮಾಡಿಕೊಂಡು ತಿಂದು ನೋಡಿರಿ. ಧನ್ಯವಾದಗಳು.